ನಮಸ್ಕಾರ. WPL ನ ಆಕ್ಷನ್ ದಿನಾಂಕ ಪ್ರಕಟ. ಈ ದಿನದಂದು ಈ ಸ್ಥಳದಲ್ಲಿ ನಡೆಯಲಿದೆ WPL ನ ಮೆಗಾ ಹರಾಜು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ WPL ನ ಹರಾಜು ಪ್ರಕ್ರಿಯೆ ಯಾವಾಗ ನಡೆಯಲಿದೆ ಮತ್ತು RCB ತಂಡದ ಬಳಿ ಇರುವ ಹಣವೆಷ್ಟು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನವೆಂಬರ್ 24 ಮತ್ತು 25ರಂದು ಸೌದಿ ಅರೇಬಿಯಾದ ಜಿದ್ದಾದಲ್ಲಿ ನಡೆದ IPL ನ ಮೆಗಾ ಹರಾಜಿನಲ್ಲಿ ಹಣದ ಸುರಿಮಳೆಯಾಯಿತು. ಇದೀಗ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೊಂದು ಹರಾಜಿನ ಮೋಜು ಎದುರಾಗಲಿದ್ದು, ಮುಂದಿನ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಗಾಗಿ ಮಹಿಳಾ ಕ್ರಿಕೆಟಿಗರ ಮಿನಿ ಹರಾಜು ನಡೆಯಲಿದೆ. IPL ನಂತರ ಈಗ ಮಹಿಳಾ ಪ್ರೀಮಿಯರ್ ಲೀಗ್ ನ ಹರಾಜು ದಿನಾಂಕದ ಬಗ್ಗೆ ದೊಡ್ಡ ಅಪ್ಡೇಟ್ ಹೊರಬಿದ್ದಿದೆ. ಈ ಪ್ರಕಾರ ಮಹಿಳೆಯರ ಪ್ರೀಮಿಯರ್ ಲೀಗ್ ನ ಮುಂದಿನ ಸೀಸನ್ಗಾಗಿ ಇದೇ ಡಿಸೆಂಬರ್ 15ರಂದು ಬೆಂಗಳೂರಿನಲ್ಲಿ ಮಿನಿ ಹರಾಜು ಪ್ರಕ್ರಿಯೆಯು ನಡೆಯಲಿದೆ. ಸ್ನೇಹಿತರೆ, ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿ ಒಟ್ಟು 5 ತಂಡಗಳು ಪಾಲ್ಗೊಳ್ಳುತ್ತಿವೆ. ಅದರಲ್ಲಿ ಪ್ರತಿ ತಂಡವು 6 ವಿದೇಶಿ ಆಟಗಾರ್ತಿಯರನ್ನ ಒಳಗೊಂಡಂತೆ ಒಟ್ಟು 18 ಆಟಗಾರ್ತಿಯರನ್ನ ತಂಡದಲ್ಲಿ ಹೊಂದಿರಬೇಕು. ಇದೇ ತಿಂಗಳ ಆರಂಭದಲ್ಲಿ ಎಲ್ಲ ತಂಡಗಳು ತಮ್ಮ ರಿಟೆನ್ಷನ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದವು. ಭಾಗಶಃ ತಂಡಗಳು ತಮ್ಮ ಕೋರ್ ತಂಡವನ್ನ ಉಳಿಸಿಕೊಂಡಿದ್ದು, ಕೆಲವು ಆಟಗಾರ್ತಿಯರನ್ನ ತಂಡದಿಂದ ಬಿಡುಗಡೆ ಮಾಡಲಾಗಿವೆ. ಈ ಬಾರಿಯ ಮಿನಿ ಹರಾಜಿನಲ್ಲಿ ಇಂಗ್ಲೆಂಡ್ ತಂಡದ ನಾಯಕಿ ಹೀದರ್ ನೈಟ್, ನ್ಯೂಜಿಲೆಂಡ್ ತಂಡದ ವೇಗದ ಬೌಲರ್ ಆಗಿರುವ ಲೀ ತಾಹುಹು ಹಾಗೂ ವೆಸ್ಟ್ ಇಂಡೀಸ್ ನ ಆಲ್ರೌಂಡರ್ ಆಗಿರುವ ಡೇಂಡ್ರಾ ಡಾಟಿನ್ ರವರು ಕಾಣಿಸಿಕೊಂಡಿದ್ದಾರೆ. ಅದಲ್ಲದೆ ಭಾರತದ ಸ್ಟಾರ್ ಆಲ್ರೌಂಡರ್ ಆಟಗಾರ್ತಿಯಾಗಿರುವ ಸ್ನೇಹ ರಾಣಾ ಮತ್ತು ಲೆಗ್ ಸ್ಪಿನ್ನರ್ ಆಗಿರುವ ಪೂನಂ ಯಾದವ್ ಮತ್ತು ಕನ್ನಡತಿ ವೇದಾ ಕೃಷ್ಣ ಮೂರ್ತಿರವರು ಕೂಡ ಈ ಬಾರಿಯ ಮಿನಿ ಹರಾಜಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಇನ್ನು RCB ತಂಡದ ಬಳಿ ಇರುವ ಪರ್ಸ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ತಾ ಬರುವುದಾದ್ರೆ, ವಾಸ್ತವವಾಗಿ WPL ನ ಹರಾಜಿನಲ್ಲಿ ಪ್ರತಿ ತಂಡಗಳ ಪರ್ಸ್ ಗಾತ್ರ ಬಂದ್ಬಿಟ್ಟು 15 ಕೋಟಿ ಇರಲಿದೆ. ಇದೀಗ ಮಿನಿ ಹರಾಜು ನಡೆಯುತ್ತಿರುವ ಕಾರಣ ಫ್ರಾಂಚೈಸಿಗಳ ಬಳಿ ಕಡಿಮೆ ಹಣವಿರಲಿದೆ. ಅದರಲ್ಲಿ ಗುಜರಾತ್ ಜೈಂಟ್ಸ್ ತಂಡವು ಗರಿಷ್ಠ 4.40 ಕೋಟಿ ರೂಪಾಯಿಗಳೊಂದಿಗೆ ಹರಾಜಿಗೆ ಪ್ರವೇಶಿಸಲಿದ್ದು, ಈ ತಂಡವು ಕೇವಲ 4 ಸ್ಲಾಟ್ಗಳನ್ನು ಭರ್ತಿ ಮಾಡಬೇಕಾಗಿದೆ. UP ವಾರಿಯರ್ಸ್ 3.05 ಹಾಗೂ ಹಾಲಿ ಚಾಂಪಿಯನ್ ಆಗಿರುವ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಈ ಬಾರಿ 14 ಆಟಗಾರ್ತಿಯರನ್ನ ತಂಡದಲ್ಲಿ ಉಳಿಸಿಕೊಂಡಿದೆ. ಇದೀಗ ಅದರ ಬಳಿ ಈ 3.25 ಕೋಟಿ ಹಣವೇ ಉಳಿದಿದ್ದು, ಗರಿಷ್ಠ 4 ಆಟಗಾರ್ತಿಯರನ್ನ ಖರೀದಿಸಬಹುದಾಗಿದೆ. ಉಳಿದಂತೆ ಮುಂಬೈ ಇಂಡಿಯನ್ಸ್ ಬಳಿ 2.65, ಡೆಲ್ಲಿ ತಂಡದ ಬಳಿ ಕೇವಲ 2.5 ಕೋಟಿ ಹಣವಿರಲಿದೆ. ಸ್ನೇಹಿತರೆ, ನೋಡಿದ್ರ ಸ್ನೇಹಿತರೆ, WPL ನ ಹರಾಜು ಪ್ರಕ್ರಿಯೆ ಯಾವಾಗ ಎಲ್ಲಿ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಡಿಸೆಂಬರ್ 15ರಂದು ಈ ಆಕ್ಷನ್ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ. ಈ ಆಕ್ಷನ್ ಅನ್ನ ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿ ನೋಡಬಹುದಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.